ವೀಕ್ಷಕರೇ, ನಿಮಗೆಲ್ಲ ಕ್ಯೂರಿಯಾಸಿಟಿ ಇದೆಯಲ್ಲ ಈ ಲಕ್ಷ್ಮಿಗೆ ಏನು ಮಾಡ್ಬೋದು ಅಂತೇಳಿ. ನೋಡಿ ಇವಾಗ ಏನು ಮಾಡ್ತೀನಿ ಅಂತೇಳಿ. ನನ್ನ ಮಗ ಒಬ್ಬ ಬರಲಿ. ನನ್ನ ಮಗನ ವಿಚಾರನೇ ಗೊತ್ತಾಗಿ ನಾಟಕ ಮಾಡ್ತಾಳೆ ನನ್ನ ಎದುರಿಗೇನೆ. ನಾನು ಸೌಂದರ್ಯ, ನಾನು ಎಷ್ಟು ಕಿತಾಪತಿ ಅಂದ್ರ ನನ್ನನ್ನು ಮುಟ್ಟಕ್ಕೆ ಯಾರ ಕೈಲೂ ಆಗಲ್ಲ. ಲೋ ಪಾಪ, ಸೀರೆ ಎತ್ಕೊಂಡ್ಬಂದ್ಬಿಟ್ಟಲ್ಲ ಲಕ್ಷ್ಮಿದು. ಹೂನಮ್ಮೋ, ಇದೇ ಕಲರ್ ಸೀರೆ ಇದೇ ಸೀರೆ ಉಡೋದಕ್ಕಿ ಅದಕ್ಕ ಮನೆಯಾಗ ಇಟ್ಟಿದ್ಲಾ, ಎತ್ಕೊಂಡು ಕಾಣ್ದಂಗ ಓಡ್ ಬಂದ್ಬಿಟ್ಟೆ. ಹಂಗುವೆ ಅಮ್ಮ. ಏ ಪಾಪ, ಹಂಗೂ ಅಂತಿದ್ದಿಲ್ಲ. ಯಾರು ನೋಡ್ಬಿಟ್ಲಲ್ಲ ನೀನು ಎತ್ಕೊಂಬರದ್ನ. ಇಲ್ಲ ಕಣಮ್ಮೋ, ನನ್ನನ್ನು ಯಾರು ನೋಡ್ತಾರ, ಯಾರ ಕೈಲಿ ನೋಡಕ್ಕೂ ಸಾಧ್ಯ ಇಲ್ಲ. ನಾನು ಏನಂದ್ರ ಎತ್ಕೊಂಬರೋ ಹೊತ್ನಾಗ ಜಯಮ್ಮ ನೋಡ್ತಿದ್ಲು. ನಾನು ಹಂಗುವೆ ಅಲ್ಲಿ ಮನೆ ಹತ್ರ ನಿಂತ್ಕೊಂಡು ಕೇಳಿಸ್ಕೊಂಡ್ ಬಂದಿ ಕಣಮ್ಮ. ಏನು ಹೇಳ್ತಿದ್ದಿ ಪಾಪ, ಮರೆಯಾಗ ನಿಂತ್ಕ ಬೇರೆ ಕಳಿಸ್ಕೊಂಬಂದ. ಲಕ್ಷ್ಮಿಗೆ ಹೇಳ್ಬಿಡ್ತೀನಿ ಅಂದ್ಲಿಲ್ಲ ಅವಳು. ಲಕ್ಷ್ಮಿಗೆ ಹಂಗಾರೆ ಎಲ್ಲ ವಿಚಾರನವೇ ತಿಳಿಸ್ಬಿಡ್ತಾಳ. ಅಯ್ಯೋ ಬಿಟ್ಟೆ, ಇದನ್ನೇ ಸೀರೆ ತಕೊಂಬ ಅಂತ ನಿನ್ಗೆ ಯಾಕಾರ ಹೇಳಿದ್ನೋ ನಂಗೆ ಆಗೈತಲ್ಲ. ಹೊಲ್ಕಿರ್ಕೊಂಡು ನಿಂತಿದ್ಯಲ್ಲ, ಹಿಂಗೆ ಬೈತಿದ್ರು. ಏನಾಯ್ತು ಹೇಳ ಪಟಾಪಟ್ನ, ಹೇಳೋದು ಬಿಟ್ಟು ಹಿಂಗೆ ಅಲ್ಕಿರ್ಕೊಂಡು ನಿಂತಿದ್ರ ನಾನೇನಂತ ತಿಳ್ಕೊಳ್ಳಿ. ಅಮ್ಮ, ಯಾರು ನೋಡಿಲ್ಲ ಅಲ್ಲಿ. ನಾನು ಸೀರೆಯ ಎತ್ಕೊಂಬರೋ ಹೊತ್ನಾಗ ಅಲ್ಲಿ ಮರ್ಯಾಗ ನಿಂತ್ಕೊಂಡು ಕೇಳಿಸ್ಕೊಂಡು ಲಕ್ಷ್ಮಿ ಜಯಮ್ಮ ಏನ್ ಮಾತಾಡ್ತಾಳ ಅಂತೇಳಿ. ಇವಳು ನನ್ಗೆ ಏನ್ ಮಾಡೋಳ ತಕ್ಕ, ನಾನೇ ಕೇಳಿ ಏನಾದ್ರು ಮಾಡ್ಕೊಂಡು ಸಾಯ್ಲಿ ಅಂದ್ಲು ಗೊತ್ತಾ. ಏನ್ಲ ಪಾಪ, ನೀನು ಹೇಳ್ತಿರೋದು ದಿಟ ಏನ್ಲ. ಕೊಡ್ಲ ಬೇಗ ನಡಿ ಒಳಕೊಮ್ಮ. ಅಮ್ಮ, ಈ ಸೀರೆ ತಕ್ಕ ಏನ್ ಮಾಡ್ತಿ? ನನ್ಗಂತೂ ಒಂದು ಅರ್ಥ ಆಯ್ತಿಲ್ಲ. ನಡಿ ಒಳಕ ಅಂತ ಬೇರೆ ಹೇಳ್ತಿ, ಯಾಕ? ಏಯ್, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಸುಂದ್ರ. ಈಗಿನ ಕಾಲದವ್ರಿಗಂತ ತಕ್ಕಂಗ ಫಾರ್ವರ್ಡು ಅಂದ್ರೆ ಹಳೆ ಕಾಲಕ್ಕೆ ತಕ್ಕಂಗೆ ಇದೀನಿ ನಾನು. ಯಾರಿಗೂ ಅರ್ಥನೇ ಆಗಲ್ಲ ನಾನೇನು ಅಂತೇಳಿ. ಬಾ ಹೋಗೋಣ ಬೇಗ. ತಕೊಂಬ ಸೀರೆ ಓಮ. ಲಕ್ಷ್ಮಿ ನಿನ್ನ ಜೀವನ ನೆನ್ಸ್ಕೊಂಡ್ರೆ ನನ್ನ ಕೈ ನಗು ಬರ್ತಿದೆ ಕಣೆ. ಏನು ಮಾಡ್ತೀನಿ ನೀನು ಸೀರೆ ತಗೊಂಡು ಅಂತ ಕ್ಯೂರಿಯಾಸಿಟಿನ ಕಾಯ್ತಿದ್ಯಲ್ಲ. ಬಾ ತೋರಿಸ್ತೀನಿ. ಏ ಸುಂದ್ರ, ಬಾರೋ, ನಿನ್ನ ಕ್ಯೂರಿಯಾಸಿಟಿನ ತೋರಿಸ್ತೀನಿ ಇವಾಗ. ಬೈರಾ, ಹೇ ಬೈರಾ, ನೀನ್ ಇರತ್ತೇಕಲ್ಲ ನಮ್ಮೂರಾಗ, ನನ್ಗೊಂದು ಗೊತ್ತೈತಿ. ಹಣೋಯ್ ಏನಮ್ಮ, ಯಾಕಮ್ಮ ಬಂದಿದ್ದಿ ನಮ್ಮ ಅಡ್ಡಕ್ಕ? ಹಣೋಯ್ ನಿನ್ನಿಂದ ಒಂದು ಕೆಲಸ ಆಗ್ಬೇಕು ಕಣೋಯ್. ಏನಮ್ಮ ನನ್ನಿಂದ ಅಂತ ಕೆಲಸ? ಏನಾಗಬೇಕು ನಿಂಗೆ? ಹಣೋಯ್ ನೀನು ಗೋಳಿ ಕೈಲಿ ತಿವಿಸ್ತಿ ಅಂತಲ್ಲ, ನಾನು ಎರಳ್ದವ್ರಿಗೆ ತಿವಿಸೋಣ ನಿನ್ಗ 50,000 ರೂಪಾಯಿ ರೊಕ್ಕ ಕೊಡ್ತೀನಿ. ಏನಮ್ಮ ಹೇಳ್ತಿದ್ಯಾ ನೀನು? 50,000 ಕೊಡ್ತೀಯಾ? ಯಾರನ್ನ ತಿನ್ನಿಸ್ಬೇಕು? ಅದು ಲಲ್ಲ. ಅಯ್ಯೋ ನಿನ್ನ ಬಾಯಿಗೆ ಇಟ್ಟಾಕ. ಇದೇ ಊರವರು ಕಲ ಅವರು. ಏನಾದರೂ ಗೊತ್ತಾದ್ರೆ ತಿವಿಸ್ತಾರ ನಿಜಲ್ವೇ. ಸುಮ್ಮನೆ ಸೀರೆ ಕೊಟ್ಟು ಅವಳ ಹೆಸರು ಗೊತ್ತಿಲ್ಲ ಅನ್ನೋದು ಕಲ್ತ್ಕೊಂಡು ಮುಚ್ಕೊಂಡು ಕುಂದ್ರು. ಲಕ್ಷ್ಮಿ ಅಂತ ಲಕ್ಷ್ಮಿ, ಬಾಯಿ ಮುಚ್ಚು. ನೋಡು, ಅಯ್ಯೋ ಏನ್ರಮ್ಮ ಆ ಕಡೆ ತೆರೆಕೊಂಡು ಮಾತಾಡಕತ್ತೀರೋ, ಈ ಕಡೆ ತಿರ್ಗಿ. ಅಯ್ಯೋ ಅದು ಅಣ್ಣ, ಅವ್ರ ಹೆಸರು ಏನು ಅಂತ ಗೊತ್ತಿಲ್ಲ ಕಣ. ಇದೇ ಊರಳು. ನನ್ನನ್ನು ನೋಡಿದ್ರೆ ಚುಚ್ಚಬೇಕು, ಹೊಡಿಬೇಕು, ನನ್ನ ಮಗನವೇ ಸಾಯಿಸ್ಬೇಕು ಅಂತೇಳಿ ಮಾತಿತ್ತು ಅಂದ್ರೆ. ಹೌದಾ? ಅಂತ ಕೆಲಸ ಮಾಡೋರು ಯಾರಮ್ಮ ಇದ್ದಾರು ನಮ್ಮ ಊರಾಗ? ಕಾಂಡೆ ಇದ್ದವರು ನಮ್ಮ ಲಕ್ಷ್ಮಕ್ಕಂಗೆ ಹೇಳ್ಬೇಕು, ಸರಿಯಾಗಿ ಕಾಚಾರ ಬಿಡಿಸ್ತಿದ್ಲಲ್ಲ. ಏನಣ್ಣ ನಿಂಗೆ ಲಕ್ಷ್ಮಕ್ಕ ಗೊತ್ತಾ? ಯಾರ್ಗಕ್ಕ ಗೊತ್ತಿಲ್ಲ ಲಕ್ಷ್ಮಕ್ಕ ಅಂದ್ರ? ಲಕ್ಷ್ಮಕ್ಕ ಅಷ್ಟು ಒಳ್ಳೆ ಕೆಲಸ ಮಾಡ್ತಾಳ ಅಲ್ಲಕ್ಕ, ಯಾರಿಗೆ ತಾನೇ ಗೊತ್ತಿರಲ್ಲ. ಕೇಳ್ಬೇಕು ತಾನೆ, ಆಕಿನೇ ಏನಾದ್ರೂ ಒಳ್ಳೆ ಐಡಿಯಾ ಕೊಡ್ತಿದ್ಲು. ಅವಳನ್ನೇ ಸಾಯಿಸಕ್ ಬಂದೀವಿ, ಸಾಯಿಸು ಅಂತ ಹೇಳಕ್ಕ ಬತ್ತಾವನೇ ಇಲ್ಲಿ ಲಕ್ಷ್ಮಕ್ಕ ಅಂತ. ಲಕ್ಷ್ಮಕ್ಕ ಅಣ್ಣೋಯ್, ನನ್ನ ಕಷ್ಟ ಯಾರ ಜೊತೆ ಅಂತ ಹೇಳ್ಕೊಳ್ಳೋಣ. ನೀನು ನನ್ನ ನೋಡೋಕೆ ನಮ್ಮ ಅಣ್ಣ ಇದ್ದಂಗಿದ್ದಿ ಕಣ. ಏನಂತ ಹೇಳೋಣ, ಲಕ್ಷ್ಮಕ್ಕನ ಜೊತೆ ಹೇಳ್ಕೊಂಡಿದ್ದಿ. ಆದರೆ ಅವಕ್ಕ ಏನೂ ಮಾಡಲಿಲ್ಲ, ನನ್ನ ಕೈಲಿ ಆಗಲ್ಲ ಅಂತೇಳಿ ಕೈ ಬಿಟ್ಬಿಡ್ತಾ. ಆವಕ್ಕನೇ ಕಣ ಹೇಳಿತ್ತು ನಿನ್ನ ಹತ್ರ ಹೋಗಿ ಈ ಥರ. ಅಲ್ಲಿ ಯಾರನ್ನೋ ನಿಮ್ಮ ಹೆಸ್ರೇನಣ್ಣ, ಏನೋ ಹೇಳಿದ್ರ ಅವಕ್ಕ? ನಾನು ಕಟ್ಟಪ್ಪ. ಗಟ್ಟಪ್ಪನ ಹತ್ರ ಹೋಗಿ ಅಲ್ಲಿ ಬೈರ ಅಂತ ಹಾಕ್ಲೈತಿ, ಅದ್ರೊಳಗೆ ಈ ಸೀರೆ ಕೊಡು, ಹೋಗಿ ಅದಕ್ಕೆ ಮೋಸಿಸ್ಬಿಟ್ಟು ತಕ್ಕೊಂಡೋಗಿ ತಿನ್ನಿಸ್ತಾರ. ನಿನ್ನ ಯಾರು ವೈರಿ ಅವ್ರಿಗೆ ಕೊಡು ಅಂತ ಹೇಳ್ತು. ಅದಕ್ಕೆ ಬಂದಿ ಕಣ. ಏನಮ್ಮ ನೀನು ಹೇಳ್ತಿರೋ ತಿಟ್ಟ ಏನಮ್ಮ? ನನ್ನ ಲಕ್ಷ್ಮಿನೇ ಹೇಳಿ ಕಳ್ಸೋಳ? ಹಂಗಾರ ತಲೆ ಕೆಡ್ಸ್ಕೊಬೇಡ ಕೊಡು. ಅದು ಯಾವ ಲೌಡಿನೇ ಆಗಿರಲಿ, ನಮ್ಮ ಬೈರ ಹೋಗಿ ಸರಿಯಾಗಿ ಗುಮ್ಮೆ ಬತ್ತಾನ. ಆಫ್ ಮಾಡ್ರ ಫುಲ್ ಮಾಡ್ರ? ಅಣ್ಣೋಯ್, ಈ ವಿಚಾರದಾಗ ಆಫ್ ಮಾಡ್ರ ಫುಲ್ ಮಾಡ್ರ ಅಂತ ಕೇಳಿದ್ರ ಪೂರ್ತಿಯಾಗಿ ಸಾಯಿಸ್ಬಿಡೋಣ. ಬೇಕೇ ಆಗಿಲ್ಲ ಅವಳು. ಇವ್ರಿಗ ದಂಡ. ಸಾಯಿಸ್ತೀನಿ. ಅದ್ರ 50,000 ರೂಪಾಯಿಗೆ ಆಗಕ್ಕಿಲ್ಲ, 1,00,000 ರೂಪಾಯಿ ಕೊಡ್ಬೇಕು ನೀನು. ಅಣ್ಣೋಯ್, ನಿಮ್ಮ ಮಕ್ಳ ನೋಡೋರು ಹಿಂಗೈತಿ. 1,00,000 ರೂಪಾಯಿ ಗುಮ್ಮಕ್ ಬರುತ್ತಾ ಇದಕ್ಕ? 1,00,000 ರೂಪಾಯಿ ಕೊಡ್ತಾರೆ ಯಾರು? ಏನಮ್ಮ ಅಂದೆ ನೀನು? ಏನಂದೆ ನೀನು? ಗುಮ್ಮಕ್ ಬರುತ್ತಾ ಅಂತ ಇರು ಐತಿ. ಬೈರಾ ನೋಡ್ ಬೈರಾ, ನೀನು ಹೆಂಗ್ ಅನ್ನಕತ್ತಾರ. ತಿರ್ಗು ಒಂದ್ಸರ ಕಡೆಗೆ ಎತ್ರೋ ಐತರ. ಅಮ್ಮ ನಡಿಯಮ್ಮ. ನಾನು ನಂಬ್ತೀನಿ ಕಣ, ನಂಬ್ತೀನಿ. ನಿಮ್ ಬೈರ ಬಹಳ ಶಕ್ತಿವಂತ. ಅಣ್ಣ ಗುಂಬುಟನ ಕರ್ಕಣೋ. ಇಲ್ಲ ಬೈರಾ, ಸಾಕು ಬಾರ್ಲಿ ಎತ್ತರೋಗವ್ರೇ. ನಮ್ಮ ಬೈರನ್ ಕಂಡ್ರ ಇಷ್ಟು ಎದ್ರಕಂತೀರಿ? ನಮ್ಮ ಬೈರನ್ ಬಗ್ಗೆನೇ ಮಾತಾಡಕ್ ಬರ್ತೀರೇನ್ರೇ? ನಮ್ಮ ಲಕ್ಷ್ಮಕ್ಕ ಹೇಳೋಳೆ ಅಂತ ಕರ್ಸಿದ್ರ ನಮ್ಮ ಬೈರ ಕೊತ್ತಿ ಕುಮ್ತನ ಅಂತ ಕೇಳ್ತಿ. ಬಾರೆ ಮುಂದೆ ನಿಂತ್ಕೊಳಮ್ಮ, ಗುಮ್ತನ ಬಿಡ್ತಾನ ನೋಡುವಂತೆ. ಅಣ್ಣ ನಿಮ್ ಬೈರ ನನ್ನ
ನಂಬ್ತೀವಣ ಅಣ್ಣ ಒಂಚೂರು ಹಿಂದೂ ಕರ್ಕೊಂಡು ಅಣ್ಣ ನಂಗೆ ಜೀವ ಪಕ್ಕ 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 ಅಂತಿತ್ತು ನನ್ನ ಜೀವನದಾಗ ನನ್ನ ಜೀವದ ಮೇಲೆ ಭಾಳ ಆಸೆ ಐತಿ ಕಣ ಅಣ್ಣ ಬೇಗ ಕರ್ಕೊಂಡು ಏ ಬೈರಾ ಸಾಕು ಈ ಕಡೆ ತಿರ್ಕಲ್ಲ ಹತ್ತಿರ ಹೋಗವ್ರೆ ನೀನ್ ಅಂದ್ರೆ ಭಯ ಪಟ್ಕೊಂತಾರ ತಿರ್ಗಿ ಈ ಕಡೆ ನಮ್ಮ ಬೈರನ್ ನೋಡಿ ಏನ್ರ ಮಾತಾರ ಎದ್ರಕೊಂಡ್ ಕೂತೀರಾ ಇಳಿರಿ ಕೆರಕ ನಾನ್ ಹೇಳ ತನಕ ಯಾರನ್ನೂ ಗುಮ್ಮಲ್ಲ ಅವನು ಇಳಿರಿ ಕೆಳಕ ಅಣೋಯ್ ಅಣೋಯ್ ದಿಟಲ್ವೇ ನಿಮ್ ಬೈರ ಗುಮ್ಮದ ಗುಮ್ಮಿ ಎತ್ತವೆ ಕೊಗದ್ ಬಿಡ್ತಾನ ನೀನೇನಾರು ಹೇಳಿ ಅಂದ್ರೆ ಅಯ್ಯೋ ನಿಮ್ ಬೈರ ಹಂಗಂಗಿಲ್ಲ ಬಿಡು ಅದಕ್ಕೆ ಬೈರನ್ ಸಾಕಿರ ಗಡ್ಡಪ್ಪ ಅಂತೇಳಿ ಊರಾಗ ಜಗ್ಗಿ ಮರ್ಯಾದೆ ಕೊಡ್ತಾರ ನೀನು ಲಕ್ಷ್ಮಿ ಕೈ ಹೇಳಾಳ ಅಂತ ಅಂದಲ್ಲ ಅದಕ್ಕೆ ಮರ್ಯಾದೆ ಕೊಟ್ಟು ಕರ್ದೀನಿ ಮರ್ಯಾದೆಯಿಂದ ಅಯ್ಯೋ ನೀ ನಮ್ಮ ಲಕ್ಷ್ಮಕ್ಕ ಹೇಳಾಳ ಅಂತೇಳಿ ಇಲ್ಲ ಅಂದಿದ್ರ ಬಿಡ್ತಿದ್ದಿಲ್ಲ ಸೀರೆ ಕೊಟ್ಟು ಹೋಗ್ತಾ ಇರ್ರಿ ಲೋ ಪಾಪ ಹೋಗಿ ಅವ ಹಿಂಗ ಸೀರೆ ಕೊಟ್ಟು ಬರೋಲ್ಲ ಗೋಳಿಗೆ ಗುಮ್ಮು ಅಂತೇಳಿ ನಿನ್ಗಾರು ವಯಸ್ಸಾಗೈತಿ ನಾನಿನ್ನ ಮದುವೆ ಆಗಿ ಮಕ್ಳು ನೋಡ್ಬೇಕು ಹೋಗಿ ಕೊಡೋಗು ನಾನು ಯಾಕೆ ಕೊಡ್ಲಿ ಸತ್ತೋಗ್ಬಿಡ್ಲಿ ನನ್ನ ಮಗ ಅಂತೇಳಿ ಎಂತ ಪ್ಲಾನ್ ಹಾಕೊಡ್ತಿ ಹೋಗಿ ಕೊಡೋಗಲ್ಲ ನಾನು ಕೊಡೋಕಿಲ್ಲ ಇಲ್ಲ ಬಿಟ್ಟು ಇದೆ ನಾನು ಸಾಕಿತ್ ಕುನ್ನಿ ನೀನು ನನಗೆ ಹೆಂಗೆ ಹೇಳಕ್ ಬತ್ತಿ ಇರು ನನ್ನ ಮಗ ಕೊಟ್ಟು ಬರ್ತಾನ ಧೈರ್ಯವಂತ ಅಂತಂದ್ರ ನನ್ನೇ ಸೈಲಿ ಏನೋ ಮಟ್ಕೋಯ್ತೀಯಾ ನಿಂಗೆ ಯಾರಲ್ಲ ಇಟ್ಟಿಕ್ಕೋರು ನಿಂಗೆ ಯಾರಲ್ಲ ಹೆಣ್ಣು ನೋಡಿ ಮದುವೆ ಮಾಡೋರು ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಮಮ್ಮಿ ನಾನೇ ಅಡುಗೆ ಮಾಡ್ಕೊಂಡು ನಾನೇ ತಿಂತೀನಿ ನೀನೇ ಹೋಗಿ ಕೊಟ್ಟು ಬರೋಗು ಅಯ್ಯೋ ಕೊಟ್ಟಿದ್ನೇ ಮಗ ಅಂತ ಬೇಸ್ ಸಾಕಿದ್ನಲ್ಲ ಸತ್ತರೆ ಸೈಕಲ್ ಎಂತಿಯಲ್ಲೋ ತೊಡಗಲ್ ನನ್ನ ಮಗನೇ ಅಯ್ಯೋ ಬೆವರ್ಸಿ ಅಮ್ಮಯ್ ನಾನಿದ್ರೆ ನನ್ನ ಮೊಮ್ಮಕ್ಳು ನೋಡ್ಬೋದು ನಾನು ನಿನ್ನ ಮಗನ್ನಾರು ನೋಡಿಯ ಗಂಡನ್ ನೋಡಿಯ ಮಗನ್ ನೋಡಿಯ ನಿನ್ನ ನೆಂಟ್ರನ್ನೇ ನೋಡಿಲ್ಲ ಮಕ್ಕಳನ್ನು ನೋಡಿಲ್ಲ ಮೊಮ್ಮಕ್ಕಳನ್ನು ನೋಡಿಲ್ಲ ನಾನು ಹೆಂಗೆ ಇದು ಮಾಡ್ಲಿ ಹೋಗಿ ಕೊಟ್ಟು ಬರೋಗು ನಮ್ಮ ಬೈರನ ನಾನು ಅಂದ್ರ ಊರಾಗ ಗಡ ಅಂತಾರ ತಕೊಂಬರ್ರಮ್ಮೋ ಇಲ್ಲಾಂದ್ರೆ ಬರ್ತೀನಿ ನಾನೇ ಕೊಂದ್ರು ಯಾಕೆ ಹಿಂಗೆ ಆಡ್ತೀರಿ ಅಯ್ಯೋ ಅವ್ವನ್ಗೂ ಜೀವನ ಮೇಲೆ ಆಸಿ ಮಗನ್ಗೂ ಜೀವದ ಮೇಲೆ ಆಸಿ ನಿಮ್ಗೇನಾರು ಸಾವು ಬಂದ್ರ ಇಬ್ರು ಸಾಯ್ತಿರಲ್ಲ ಬಿಡ್ರಿ ಭಗವಂತನೇ ಬಿಟ್ಟು ಹೋಗ್ಬಿಡ್ತಾನೇನೋ ಹ್ಞೂ ಕಣಣ ನಂಗಂತೂ ಜೀವ ಅಂದರೆ ಜಗ್ಗಿ ಆಸೆ ಐತಿ ಜೀವನದಾಗ ಒಂದೇ ಸರ್ ಹುಟ್ಟದಣ 7 ಜನ್ಮ ಯಾರು ಕೈಕೊಂಡು ಕುಂದಿರ್ತಿರ್ತಾರ ನಾನು ಹಂಗೆ ಹುಟ್ಟಿದೆ ಅಂತೇಳಿ ನಂಗೆ ಇದೇ 7ನೇ ಜನ್ಮ ಆಗಿರ್ಬೋದು ನಾನು ಇವಾಗಲೇ ಮುಗ್ದೋಗ್ಬೋದು ಯಾರು ಕೈಕೊಂಡು ಕುಂದಿರ್ತಾರ ಅದಕ್ಕೆ ನಂಗೆ ಜೀವ ಅಂದರೆ ಜಗ್ಗಿ ಆಸೆ ಅಯ್ಯೋ ಜೀವದ ಮೇಲೆ ಆಸೆ ಅಂತೆ ಬೇರೆಯವ್ರ ಜೀವ ಕೊಲ್ಲಕ್ಕೆ ಬಂದಾರೆ ಇದೇ ಜೀವನ ಅಂದ್ರೆ ನಾನು ಹೇಳ್ದಷ್ಟು 1 ಲಕ್ಷ ಕೊಡ್ತೀರಿ ಅಂತ ನಾನೇ ನಮ್ಮ ಪೈರನ್ ಕೈಲಿ ಕುಮ್ಮಿಸ್ತೀನಿ ಎಲ್ವಾ ಸುಮ್ಮನೆ ಇಲ್ಲಿಂದ ಹೋಗ್ಬಿಡ್ರಿ ಏನು 1 ಲಕ್ಷನೇ ಕೊಡ್ಬೇಕಾ ಅಣ್ಣ ಲಕ್ಷ್ಮಿ ಕಡೆಯವರು ಕಣ ನಾವು ಲಕ್ಷ್ಮಿನೇ ಹೇಳಿ ಕಳ್ಸಿರೋದು 1 ಲಕ್ಷ ಅಂದ್ರೆ ಈ ಅಂಗಣ ಅಮ್ಮಯ್ ಉಫ್ ಅಂತ ಊರಿದ್ರೆ ಸತಗೋಂಗವಳೆ ಅವಳಿಗೆ 1 ಲಕ್ಷ ಕೊಟ್ಟು ಸಾಯಿಸ್ಬೇಕಾ ಭಾಳ ರೊಕ್ಕ ಐತೆ ತಕ ನಾನು ಇನ್ನೊಂದು ಲಕ್ಷ ಹಾಕಿ ಪಲ್ಸರ್ ಗಾಡಿ ತಗೊಂಬ ಅಂತ ಇಟ್ಕೊಂಡಿದ್ದೆ ನೀನು ನೋಡಿದ್ರೆ 1 ಲಕ್ಷ ರೂಪಾಯಿ ಮಾತಾಡ್ತಿದ್ಯಾ ಏನ್ರಮ್ಮ ಈ ಥರ ಮಾತಾಡ್ತೀರಿ 1 ಲಕ್ಷ ರೂಪಾಯಿ ಅಂದ್ರೆ ಎಷ್ಟು ಖರ್ಚೈತೆ ಗೊತ್ತಾ ನೀವೇನೋ 1 ಲಕ್ಷ ಅನ್ಬೋದು 1 ಲಕ್ಷ ರೂಪಾಯಿ ಆದ್ರೂ ನಮ್ಮ ಬೈರನ್ ಬಿಡ್ಸ್ಕೊಂಬರಕ್ಕ ನಮ್ಮ ಬೈರನ್ ಎಳ್ಕೊಂಡು ಹೋಗ್ಬಿಡ್ತಾರ ಯಾಕಂದ್ರೆ ಅವನೇ ಎಲ್ಲ ಕೊಲೆ ಮಾಡಿರ್ತಾನ ಎಳ್ಕೊಂಡು ಹೋಗ್ಬಿಡ್ತಾರ ಅವನ್ನ ತಿರ್ಗಾ ಕರ್ಕೊಂಬರ್ಬೇಕಲ್ಲ ಆಕ್ಳಾದ್ರೇನು ಕರ್ಕೊಂಡೋಗಿ ಆಕ್ಳದಿದ್ರಾಗ ರಿಮೈಂಡ್ ಇದ್ರಾಗ ಆಕ್ಳುಗಳು ಅವು ಇವು ಇಡ್ತಾರಲ್ಲ ಪ್ರಾಣಿಗಳು ಅಂತ ತಗೊಂಡೋಗಿ ಹಾಕ್ಬಿಡ್ತಾರ ನಾನು ಹೋಗಿ ರೊಕ್ಕ ಕೊಟ್ಟು ತಿರ್ಗಾ ಬಿಡ್ಸ್ಕೊಂಬರ್ಬೇಕು ನನಗೆ ಎಷ್ಟು ಕಷ್ಟ ಐತೆ ಗೊತ್ತಾ ನೀವು ಕೊಡೋದ್ರಾಗ ನನಗೆ ಬರೋದೇ 25,000 30,000 ಬರುತ್ತೆ ಅಷ್ಟೇ ಅದನ್ನ ನಾನು ಮಾಡ್ಬೇಕಂತ ಅನ್ಕೊಂಡಿನಿ ಇಲ್ಲ ಅಂದ್ರೆ ನಿಮ್ ಇಷ್ಟು ಬಂದಂಗ ಸಾಯಿಸ್ಕರಿ ಹೆಂಗಾರು ಮಾಡ್ಕೊಳ್ರಿ ನಮ್ಮ ಸಿಂತಕ್ಕೆ ಬರಕ್ ಹೋಗ್ಬೇಡ್ರಿ ಅಯ್ಯೋ ಬೇವರ್ಸಿ ನನ್ನ ಮಗನೇ ಮುಚ್ಕೊಂಡು ನಿಂದ್ರು ಆ ಹುಡುಗಿನ ಮದುವೆ ಆದ್ರೆ 1 ಲಕ್ಷ ಅಲ್ಲ 50 ಲಕ್ಷ ರೂಪಾಯಿ ಮನೆನೇ ಬರುತ್ತಾ ನಿನ್ಗೇನು ಬಂದಿರೋದು ಮುಚ್ಕೊಂಡು ಕುಂದ್ರು ಏನ್ರಮ್ಮ ಆ ಕಡೆ ನಿಂತ್ಕೊಂಡು ಪಿಸಿ ಅಂತಿದ್ದೀರಾ ನಮ್ಮ ಬೈರನ್ನ ಕರ್ಸಲ್ಲ ನಾವು ಕಳ್ಸೋದು ಇಲ್ಲ ಹೋಗ್ತಿರ್ಬೋದು ಹೋಗ್ರಮ್ಮ ಅಯ್ಯೋ ನಿಜ ನೀನ್ ಹೇಳ್ತಿರೋದು ಪ್ರೀತಾ ಅಯ್ಯೋ ಹೆಂಗಾದ್ರೂ ಆ ಹುಡುಗಿನ ಮದುವೆ ಆದ್ರೆ ಒಳ್ಳೆ ರೊಕ್ಕನೇ ಬರುತ್ತೆ ಯಾಕೆ ತಲೆ ಕೆಡ್ಸ್ಕೊಬೇಕು 1 ಲಕ್ಷ ಅಲ್ಲ 2 ಲಕ್ಷನೇ ಬಲಿ ಕೊಡು ಉಸುರುವಳ್ಳಿ ನನ್ನ ಮಗನ ಈಗ ನೋಡಿ ಹೆಂಗೆ ಹೇಳ್ತಿ ಮುಚ್ಕೊಂಡು ಕುಂದ್ರು ಅಣ್ಣ 1 ಲಕ್ಷ ಅಲ್ಲ ಅಣ್ಣ ಇವತ್ತೇ ಕೊಡ್ತೀನಿ ತಂದು ಕೊಟ್ಟೋಯ್ತೀನಿ ತಗೊಳ್ಳಿ ಇದು ಸೀರೆ ಇವತ್ತು ಗುಮ್ಮಿಸಿ ನಾಳೆ ಕೊಡ್ತೀನಿ ರೊಕ್ಕ ಗುಮ್ಮಿಸಿ ಸಾಯಿಸಾದ ಮಗ ನೀನೇನು ನನಗೆ ರೊಕ್ಕ ಕೊಡೋದು ನನ್ನ ಪೊಲೀಸವ್ರು ಹೇಳ್ಕೊಂಡು ಹೋಗಿರ್ತಾರ ಕೊಟ್ರಾ ತಂದು ಕೊಟ್ಟು ಹೋಗು ಇಲ್ವಾ ಹೋಗ್ತಾ ಇರು ಅಣ್ಣ ನೀನು ಯಾಕೆ ಹಿಂಗಾಡ್ತಿ ಕೊಡ್ತೀನಿ ಅಣ್ಣ ತಗೊಂಬರ್ ನನ್ನ ಮಗನ ಕಳಿಸ್ತೀನಿ ಲೋ ಪಾಪ ಹೋಗಿ 1 ಲಕ್ಷ ರೂಪಾಯಿ ರೊಕ್ಕ ಐತಲ್ಲ ಎತ್ಕೊಂಬರೋಲ್ಲ ಓಡ್ಲ ಬೇಗ ಸರಿ ಕಣಮ್ಮಯ್ಯ ಹೋಗಿ ತಗೊಂಬರ್ತೀನಿ ಇರು ಅಲ್ಲ ಕಣಮ್ಮ ಈ ಸೀರೆ ನೋಡಕತ್ತಿದ್ರ ನಂಗ ನಮ್ಮ ಲಕ್ಷ್ಮಕ್ಕ ಏನ್ ಸೀರೆ ತರನೇ ಆಯ್ತಲ್ಲ ಯಾರನ್ನ ಕೊಲ್ಸಕ್ ಬಂದಿದ್ದಿ ನೀನು ಅವ್ರ ಹೆಸರು ಗೊತ್ತಿಲ್ಲ ಅಂತಿ ಎಲ್ಲ ಒಂದೇ ತರ ಸೀರೆ ಉಟ್ಕೊಳ್ಳಲ್ವ ಯಾರು ನಿನ್ ತರ ಚಡ್ಡಿ ನನ್ನ ಗಂಡು ಹಾಕಂತ ನಂಗಾರ ನಿನ್ನೆ ನನ್ನ ಗಂಡ ಅನ್ನೋಕದ್ದ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ